ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ನಾವು ರಾತ್ರಿ ಆಕಾಶವನ್ನು ಗಮನದಿಂದ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣುವ ಕೆಲವು ವಿಶೇಷ ನಕ್ಷತ್ರ ಗುಂಪುಗಳು ಕೇವಲ ಸುಂದರ ದೃಶ್ಯಗಳಲ್ಲ. ಅವುಗಳ ಹಿಂದೆ ಆಳವಾದ ಖಗೋಳಶಾಸ್ತ್ರದ ಹಾಗೂ ಸಂಸ್ಕೃತಿಯ ಅರ್ಥಗಳು ಅಡಗಿವೆ. ಉದಾಹರಣೆಗೆ, ಸರಳವಾಗಿ ಒಂದೇ ಸಾಲಿನಲ್ಲಿ ಹೊಳೆಯುವ 3 ನಕ್ಷತ್ರಗಳು ಓರಿಯನ್ಸ್ ಬೆಲ್ಟ್ ಎಂಬ ಪ್ರಸಿದ್ಧ ಗುಂಪಿನ ಭಾಗವಾಗಿದ್ದು, ಇದು ಓರಿಯನ್ ಕಾನ್ಸ್ಟಿಲೇಷನ್ ನಲ್ಲಿ ಕಾಣುತ್ತದೆ. ಇವು ನಕ್ಷತ್ರಗಳ ರಚನೆ, ಅವುಗಳ ಭಾರ, ತಾಪಮಾನ ಮತ್ತು ಬ್ರಹ್ಮಾಂಡದ ವಿಕಾಸದ ಬಗ್ಗೆ ವಿಜ್ಞಾನಿಗಳಿಗೆ ಮಹತ್ವದ ಮಾಹಿತಿಯನ್ನು ನೀಡುತ್ತವೆ. ಇದೇ ರೀತಿ ಅರುಂಧತಿ ನಕ್ಷತ್ರವು ಆಲ್ಕೋರ್ ಎಂದು ಗುರುತಿಸಲ್ಪಟ್ಟಿದ್ದು, ಇದು ಮಿಜಾರ್ ಜೊತೆಯಲ್ಲಿ ಊರ್ಸಾ ಮೇಜರ್ ಕಾನ್ಸ್ಟಿಲೇಷನ್ ನಲ್ಲಿ ಕಾಣುತ್ತದೆ ಮತ್ತು ಭಾರತೀಯ ಪರಂಪರೆಯಲ್ಲಿ ದಾಂಪತ್ಯ ಜೀವನದ ಆದರ್ಶದ ಸಂಕೇತವಾಗಿದೆ. ಈ 2 ವಿಷಯಗಳು ಒಂದೆಡೆ ಖಗೋಳಶಾಸ್ತ್ರದ ವೈಜ್ಞಾನಿಕ ಅರ್ಥ, ಮತ್ತೊಂದೆಡೆ ಸಂಸ್ಕೃತಿ ಮತ್ತು ಪರಂಪರೆಯ ಆಳವಾದ ಸಂದೇಶ. ಇವುಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ನಾವು ರಾತ್ರಿ ಆಕಾಶವನ್ನ ಕೇವಲ ನೋಡುವುದಷ್ಟೇ ಅಲ್ಲ, ಅದರ ಅರ್ಥವನ್ನು ಕೂಡ ಅನುಭವಿಸಲು ಸಾಧ್ಯವಾಗುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ 2 ನಕ್ಷತ್ರಗಳ ಬಗ್ಗೆ ತುಂಬಾ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಾಯ್ಸ್, ರಾತ್ರಿ ಆಕಾಶದಲ್ಲಿ ಸರಳವಾಗಿ ಒಂದೇ ರೇಖೆಯಲ್ಲಿ ಕಾಣಿಸುವ 3 ಹೊಳೆಯುವ ನಕ್ಷತ್ರಗಳು ಖಗೋಳಶಾಸ್ತ್ರದಲ್ಲಿ ಅತ್ಯಂತ ಪ್ರಸಿದ್ಧವಾದ ಓರಿಯನ್ಸ್ ಬೆಲ್ಟ್ ಎಂಬ ಅಸ್ಟೇರಿಸಂನ ಭಾಗವಾಗಿವೆ ಮತ್ತು ಇದು ದೊಡ್ಡ ಓರಿಯನ್ ಕಾನ್ಸ್ಟಿಲೇಷನ್ನ ಮಧ್ಯಭಾಗದಲ್ಲಿದೆ. ಈ 3 ನಕ್ಷತ್ರಗಳು ಅಲ್ನಿಟಕ್, ಅಲ್ನೀಲಂ ಮತ್ತು ಮಿಂಟಕ ಎಂದು ಕರೆಯಲ್ಪಡ್ತವೆ. ಖಗೋಳಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಇವು ಸಾಮಾನ್ಯ ನಕ್ಷತ್ರಗಳಲ್ಲ. ಇವುಗಳು ಅತ್ಯಂತ ಬಿಸಿ, ದೈತ್ಯಾಕಾರದ ಓ ಟೈಪ್ ಮತ್ತು ಬಿ ಟೈಪ್ ಸ್ಪೆಕ್ಟ್ರಲ್ ವರ್ಗಗಳಿಗೆ ಸೇರಿದ ಭಾರಿ ನಕ್ಷತ್ರಗಳು. ಉದಾಹರಣೆಗೆ, ಅಲ್ನೀಲಂ ಒಂದು ಬ್ಲೂ ಸೂಪರ್ಜೆಂಟ್ ಆಗಿದ್ದು, ಇದರ ಮೇಲ್ಮೈ ತಾಪಮಾನವು ಸುಮಾರು 25 ರಿಂದ 30 ಸಾವಿರ ಕೆಲ್ವಿನ್ಗಳವರೆಗೆ ಇರಬಹುದು. ಇದು ನಮ್ಮ ಸೂರ್ಯನಿಗಿಂತ ಬಹಳ ಹೆಚ್ಚು. ಈ ನಕ್ಷತ್ರಗಳು ಬಹಳ ದೊಡ್ಡ ದ್ರವ್ಯಮಾನವನ್ನ ಹೊಂದಿದ್ದು, ಸೂರ್ಯನಿಗಿಂತ ದಶಕಗಳಷ್ಟು ಹೆಚ್ಚು ಭಾರವಾಗಿವೆ ಮತ್ತು ಅವುಗಳ ಪ್ರಕಾಶಮಾನತೆ ಕೂಡ ಲಕ್ಷಾಂತರ ಪಟ್ಟು ಹೆಚ್ಚು. ಇವುಗಳ ಮಧ್ಯದ ಅಂತರವು ಭೂಮಿಯಿಂದ ನೋಡಿದಾಗ ಒಂದೇ ಸರಳ ರೇಖೆಯಂತೆ ಕಾಣಿಸಿದರೂ ವಾಸ್ತವದಲ್ಲಿ 3 ನಕ್ಷತ್ರಗಳು ಪರಸ್ಪರ ಬಹಳ ದೂರದಲ್ಲಿವೆ. ಸುಮಾರು 700 ರಿಂದ 2000 ಬೆಳಕಿನ ವರ್ಷಗಳ ಅಂತಿರದಲ್ಲಿವೆ. ಅಲ್ನಿಟಾಕ್ ಸುಮಾರು 800 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದ್ದು, ಮಿಂಟಕ ಸುಮಾರು 1200 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ ಮತ್ತು ಅಲ್ನೀಲಂ ಇನ್ನಷ್ಟು ದೂರದಲ್ಲಿ ಸುಮಾರು 2000 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ. ಈ ದೂರದ ವ್ಯತ್ಯಾಸವು ಲೈನ್ ಆಫ್ ಸೈಟ್ ಎಫೆಕ್ಟ್ ಎಂಬ ದೃಷ್ಟಿಭ್ರಮೆಯಿಂದ ನಾವು ಅವುಗಳನ್ನು ಒಂದೇ ಸಾಲಿನಲ್ಲಿ ಇರುವಂತೆ ಕಾಣುವಂತೆ ಮಾಡ್ತವೆ. ಈ ನಕ್ಷತ್ರಗಳು ಓರಿಯನ್ OB1 ಅಸೋಸಿಯೇಷನ್ ಎಂಬ ದೊಡ್ಡ ಯುವ ನಕ್ಷತ್ರ ಗುಂಪಿನ ಭಾಗವಾಗಿವೆ. ಇದು ಸ್ಟೆಲ್ಲರ್ ಅಸೋಸಿಯೇಷನ್ ಎಂದು ಕರೆಯಲ್ಪಡುವ ಒಂದು ವರ್ಗಕ್ಕೆ ಸೇರಿದೆ. ಈ ಪ್ರದೇಶವು ನಕ್ಷತ್ರ ನಿರ್ಮಾಣ ಅಂದರೆ ಸ್ಟಾರ್ ಫಾರ್ಮೇಷನ್ ನಡೆಯುತ್ತಿರುವ ಸಕ್ರಿಯ ಪ್ರದೇಶವಾಗಿದ್ದು, ಅದರ ಸುತ್ತಲೂ ಅನೇಕ ನೆಬ್ಯುಲಾ ಅಂದರೆ ಗ್ಯಾಸ್ ಮತ್ತು ಧೂಳಿನ ಮೋಡಗಳಿವೆ. ಅಲ್ನಿಟಾಕ್ನ ಹತ್ತಿರದಲ್ಲಿ ಪ್ರಸಿದ್ಧವಾದ ಫ್ಲೇಮ್ ನೆಬ್ಯುಲಾ ಮತ್ತು ಹಾರ್ಸ್ ಹೆಡ್ ನೆಬ್ಯುಲಾ ಎಂಬ ರಚನೆಗಳಿವೆ. ಇವುಗಳನ್ನು ನಾವು ಓರಿಯನ್ ಮಾಲಿಕ್ಯುಲರ್ ಕ್ಲೌಡ್ ಕಾಂಪ್ಲೆಕ್ಸ್ ಎಂಬ ವಿಶಾಲ ಗ್ಯಾಸ್ ಮೋಡದ ಭಾಗವಾಗಿ ಪರಿಗಣಿಸುತ್ತೇವೆ. ಈ ಮೋಡಗಳಲ್ಲಿ ಹೈಡ್ರೋಜನ್ ಅನಿಲದ ಸಂಕುಚಿತ ಭಾಗಗಳು ಗುರುತ್ವಾಕರ್ಷಣದಿಂದ ಕುಗ್ಗಿ ಹೊಸ ನಕ್ಷತ್ರಗಳನ್ನು ರಚಿಸುತ್ತವೆ. ಇದು ಸ್ಟಾರ್ ಫಾರ್ಮೇಷನ್ ಎಂದು ಕರೆಯಲ್ಪಡುವ ಪ್ರಕ್ರಿಯೆ. ಈ 3 ನಕ್ಷತ್ರಗಳು ತಮ್ಮ ಹೆಚ್ಚಿನ ಉಷ್ಣತೆ ಮತ್ತು ಅಲ್ಟ್ರಾವೈಲೆಟ್ ಕಿರಣಗಳಿಂದ ಸುತ್ತಮುತ್ತಲಿನ ಅನಿಲವನ್ನ ಅಯೋನೈಸ್ ಮಾಡುತ್ತವೆ. ಇದರಿಂದ ಎಮಿಷನ್ ನೆಬ್ಯುಲಾ ಉಂಟಾಗುತ್ತದೆ ಮತ್ತು ಅದು ಕೆಂಪು ಅಥವಾ ನೀಲಿ ಬಣ್ಣದಲ್ಲಿ ಹೊಳೆಯುತ್ತದೆ. ಖಗೋಳ ಭೌತಶಾಸ್ತ್ರದ ದೃಷ್ಟಿಯಿಂದ ಇಂತಹ ಭಾರಿ ನಕ್ಷತ್ರಗಳು ತಮ್ಮ ಜೀವನ ಚಕ್ರವನ್ನು ತುಂಬಾ ವೇಗವಾಗಿ ಮುಗಿಸುತ್ತವೆ. ಇವುಗಳಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆ ಅತ್ಯಂತ ವೇಗವಾಗಿ ನಡೆಯುತ್ತದೆ. ಹೈಡ್ರೋಜನ್ ಅನ್ನ ಹೀಲಿಯಂ ಆಗಿ ಪರಿವರ್ತಿಸುತ್ತದೆ ಮತ್ತು ನಂತರ ಹೀಲಿಯಂನಿಂದ ಇನ್ನಷ್ಟು ಭಾರಿ ಎಲಿಮೆಂಟ್ಸ್ ಅನ್ನ ರಚಿಸುತ್ತದೆ. ಅಂತಿಮವಾಗಿ ಇಂತಹ ನಕ್ಷತ್ರಗಳು ಸೂಪರ್ನೋವಾ ಸ್ಫೋಟವಾಗಿ ಅಂತ್ಯಗೊಳ್ಳುವ ಸಾಧ್ಯತೆ ಇದೆ. ಇದು ಸೂಪರ್ನೋವಾ ಎಂಬ ಅತ್ಯಂತ ಶಕ್ತಿಯುತ ಘಟನೆ. ಈ ಸ್ಫೋಟಗಳು ಬ್ರಹ್ಮಾಂಡದಲ್ಲಿ ಭಾರಿ ಎಲಿಮೆಂಟ್ಸ್ ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದು ಹೊಸ ನಕ್ಷತ್ರಗಳು ಮತ್ತು ಗ್ರಹಗಳ ರಚನೆಗೆ ಕಾರಣವಾಗುತ್ತದೆ. ನಾವು ಭೂಮಿಯಿಂದ ನೋಡಿದಾಗ ಈ 3 ನಕ್ಷತ್ರಗಳು ಒಂದು ಸರಳ ಸುಂದರ ಸಾಲಿನಂತೆ ಕಾಣುತ್ತವೆ. ಆದರೆ ಅವುಗಳ ಹಿಂದೆ ಇರುವ ವಿಜ್ಞಾನ ಬಹಳ ಆಳವಾದದ್ದು. ಅವುಗಳ ಭೌತಿಕ ಗುಣಲಕ್ಷಣಗಳು, ಅವುಗಳ ಉಗಮ, ಅವುಗಳ ಜೀವನ ಚಕ್ರ ಮತ್ತು ಅವುಗಳ ಸುತ್ತಲಿನ ಗ್ಯಾಸ್ ಮತ್ತು ಧೂಳಿನ ಪರಸ್ಪರ ಕ್ರಿಯೆಗಳು. ಆಲ್ ಟುಗೆದರ್ ಮೇಕ್ ದೆಮ್ ಎ ಕೀ ಲ್ಯಾಬೊರೇಟರಿ ಫಾರ್ ಸ್ಟಡಿಂಗ್ ಸ್ಟೆಲ್ಲರ್ ಎವಲ್ಯೂಷನ್ ಅಂಡ್ ಗ್ಯಾಲಕ್ಟಿಕ್ ಸ್ಟ್ರಕ್ಚರ್ಸ್.
ಗಾಯ್ಸ್, ಈ 3 ನಕ್ಷತ್ರಗಳು ಕೇವಲ ಪ್ರತ್ಯೇಕ ಪ್ರಕಾಶಮಾನವಾದ ವಸ್ತುಗಳಲ್ಲ, ಆದರೆ ಪರಸ್ಪರ ಪ್ರಭಾವ ಬೀರುವ ಡೈನಾಮಿಕ್ ವ್ಯವಸ್ಥೆಯ ಭಾಗವಾಗಿವೆ. ಇವುಗಳಂತಹ ಭಾರಿ O ಮತ್ತು B ವರ್ಗದ ನಕ್ಷತ್ರಗಳು ಅತ್ಯಂತ ಬಲವಾದ ನಕ್ಷತ್ರ ಗಾಳಿಗಳನ್ನ ಅಂದ್ರೆ ಸ್ಟೆಲ್ಲರ್ ವಿಂಡ್ಸ್ ಅನ್ನ ಹೊರಬಿಡುತ್ತವೆ ಮತ್ತು ಈ ಗಾಳಿಗಳು ಸುತ್ತಮುತ್ತಲಿನ ಅನಿಲ ಮತ್ತು ಧೂಳಿನ ಮೇಲೆ ಒತ್ತಡ ಹೇರಿಸಿ ಹೊಸ ನಕ್ಷತ್ರಗಳ ರಚನೆಗೆ ಉತ್ತೇಜನ ನೀಡಬಹುದು ಅಥವಾ ಕೆಲವೊಮ್ಮೆ ಅದನ್ನ ತಡೆ ಹಿಡಿಯಬಹುದು. ಈ ಪ್ರಕ್ರಿಯೆಯನ್ನ ಸ್ಟೆಲ್ಲಾರ್ ಫೀಡ್ಬ್ಯಾಕ್ ಎಂದು ಕರೆಯಲಾಗುತ್ತದೆ. ಇದೇ ಕಾರಣದಿಂದ ಒರಿಯನ್ ಮಾಲಿಕ್ಯುಲರ್ ಕ್ಲೌಡ್ ಕಾಂಪ್ಲೆಕ್ಸ್ ಪ್ರದೇಶವು ಖಗೋಳಶಾಸ್ತ್ರಜ್ಞರಿಗೆ ಲೈವ್ ಲ್ಯಾಬೊರೇಟರಿ ಅಂತೆ ಕಾಣುತ್ತದೆ. ಯಾಕಂದ್ರೆ ಇಲ್ಲಿ ನಕ್ಷತ್ರಗಳ ಹುಟ್ಟು, ಬೆಳವಣಿಗೆ ಮತ್ತು ಅಂತ್ಯ ಈ ತರ ಎಲ್ಲ ಹಂತಗಳು ಒಟ್ಟಿಗೆ ಗಮನಿಸಲು ಸಾಧ್ಯವಾಗುತ್ತದೆ. ಗಾಯ್ಸ್, ಅಂತಿಮವಾಗಿ ರಾತ್ರಿ ಆಕಾಶದಲ್ಲಿ ಸರಳವಾಗಿ ಕಾಣುವ ಒರಿಯನ್ಸ್ ಬೆಲ್ಟ್ ಅನ್ನ ನಾವು ನೋಡಿದಾಗ ಅದು ಕೇವಲ 3 ಬೆಳಕು ಬಿಂದುಗಳ ಸರಪಳಿ ಅಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅದು ಒಂದು ಆಳವಾದ ಖಗೋಳ ಭೌತಶಾಸ್ತ್ರದ ಕತೆ. ನಕ್ಷತ್ರಗಳ ಜನನ, ಅವುಗಳ ಅತಿ ವೇಗದ ಜೀವನ, ಅವುಗಳ ಪ್ರಭಾವದಿಂದ ರೂಪುಗೊಳ್ಳುವ ಅಂತರಿಕ್ಷ ಪರಿಸರ ಮತ್ತು ಕೊನೆಯಲ್ಲಿ ಅವುಗಳ ಸ್ಫೋಟಗಳಿಂದ ಉಂಟಾಗುವ ಹೊಸ ಸೃಷ್ಟಿಯ ಚಕ್ರ, ಹೀಗೆ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಈ 3 ನಕ್ಷತ್ರಗಳು ನಮಗೆ ಬ್ರಹ್ಮಾಂಡದ ಮಹತ್ವವನ್ನ, ಅದರ ಅಳತಾಚೆಯ ವಿಸ್ತಾರವನ್ನ ಮತ್ತು ಅದರೊಳಗಿನ ನಿರಂತರ ಪರಿವರ್ತನೆಯ ಪ್ರಕ್ರಿಯೆಯನ್ನ ನೆನಪಿಸುತ್ತವೆ. ಹೀಗಾಗಿ ಒಂದು ಸರಳವಾದ ರಾತ್ರಿ ಆಕಾಶದ ದೃಶ್ಯವು ನಿಜವಾಗಿ ನೋಡಿದ್ರೆ ವಿಜ್ಞಾನ, ಇತಿಹಾಸ ಮತ್ತು ಅಸ್ತಿತ್ವದ ಆಳವಾದ ಅರ್ಥಗಳನ್ನು ಒಳಗೊಂಡಿರುವ ಅದ್ಭುತವಾದ ಪಾಠವಾಗಿದೆ. ಗಾಯ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಗಾಯ್ಸ್, ಅರುಂಧತಿ ನಕ್ಷತ್ರವು ಖಗೋಳಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಅತ್ಯಂತ ಆಸಕ್ತಿದಾಯಕವಾದ ಒಂದು ಡಬಲ್ ಸ್ಟಾರ್ ಸಿಸ್ಟಮ್ನ ಭಾಗವಾಗಿದೆ. ಇದನ್ನ ವಿಜ್ಞಾನದಲ್ಲಿ ಆಲ್ಕೋರ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ತನ್ನ ಹತ್ತಿರದಲ್ಲಿರುವ ಮಿಜಾರ್ ಜೊತೆ ಸೇರಿ ಕಾಣುತ್ತದೆ. ಇವು 2 ಊರ್ಸಾ ಮೇಜರ್ ಎಂಬ ದೊಡ್ಡ ನಕ್ಷತ್ರ ಮಂಡಲದ ಭಾಗವಾಗಿವೆ. ನಮ್ಮ ಕಣ್ಣಿಗೆ ಇವೆರಡು ಸಣ್ಣ ಬಿಂದುಗಳಂತೆ ಕಾಣಿಸಿದರೂ ವಾಸ್ತವದಲ್ಲಿ ಮಿಜಾರ್ ಸ್ವತಃ ಒಂದು ಸಂಕೀರ್ಣ ಬಹು ನಕ್ಷತ್ರ ವ್ಯವಸ್ಥೆಯಾಗಿದ್ದು, ಅಂದ್ರೆ ಮಲ್ಟಿಪಲ್ ಸ್ಟಾರ್ ಸಿಸ್ಟಮ್ ಆಗಿದ್ದು, ದೂರದರ್ಶಕದಿಂದ ನೋಡಿದ್ರೆ ಇದು ಕನಿಷ್ಠ 4 ನಕ್ಷತ್ರಗಳಿಂದ ಕೂಡಿದೆ. ಗಾಯ್ಸ್, ಆಲ್ಕೋರ್ ಕೂಡ ಒಂದೇ ನಕ್ಷತ್ರವಲ್ಲ, ಅದಕ್ಕೂ ಕೂಡ ಒಂದು ಸಣ್ಣ ಸಹಚರ ನಕ್ಷತ್ರ ಇರುವುದನ್ನ ನಮ್ಮ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಹೀಗಾಗಿ ನಾವು ಅರುಂಧತಿ ವಸಿಷ್ಠ ಎಂದು ಹೇಳುವ ಈ ಜೋಡಿ ವಾಸ್ತವದಲ್ಲಿ 5 ಅಥವಾ 6 ನಕ್ಷತ್ರಗಳ ಗುರುತ್ವಾಕರ್ಷಣ ಸಂಬಂಧ ಹೊಂದಿರುವ ವ್ಯವಸ್ಥೆಯ ಭಾಗವಾಗಿದೆ. ಈ ನಕ್ಷತ್ರಗಳ ನಡುವೆ ಇರುವ ಆಂಗ್ಯುಲರ್ ಸಪರೇಷನ್ ಸುಮಾರು 11.8 ಆರ್ಕ್ ನಿಮಿಷಗಳಷ್ಟಿದೆ. ಇದು ಮಾನವ ಕಣ್ಣಿಗೆ ಸ್ಪಷ್ಟವಾಗಿ ಬೇರ್ಪಡಿಸಿ ನೋಡಲು ಸಾಧ್ಯವಾಗುವ ಮಟ್ಟದಲ್ಲಿದೆ. ಆದರೆ ಇದು ವ್ಯಕ್ತಿಯ ಐಸೈಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಆದ್ದರಿಂದಲೇ ಪುರಾತನ ಕಾಲದಲ್ಲಿ ಅರುಂಧತಿ ನಕ್ಷತ್ರವನ್ನ ನೋಡಲು ಸಾಧ್ಯವಾದರೆ ಆ ವ್ಯಕ್ತಿಯ ದೃಷ್ಟಿ ಉತ್ತಮವಾಗಿದೆ ಎಂದು ಪರಿಗಣಿಸಲಾಗುತ್ತಿತ್ತು. ಭೌತಿಕವಾಗಿ ಮಿಜಾರ್ ನಮ್ಮ ಭೂಮಿಯಿಂದ ಸುಮಾರು 80 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದ್ದು, ಆಲ್ಕೋರ್ ಕೂಡ ಸುಮಾರು ಅದೇ ದೂರದಲ್ಲಿದೆ, ಅಂದ್ರೆ ಸುಮಾರು 81 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ. ಇದರಿಂದ ಇವುಗಳ ಗುರುತ್ವಾಕರ್ಷಣದಿಂದ ಒಂದೇ ಚಲನೆಯ ಗುಂಪಿನಲ್ಲಿ ಅಂದ್ರೆ ಮೂವಿಂಗ್ ಗ್ರೂಪ್ ಅಲ್ಲಿ ಸೇರಿರಬಹುದು ಎಂದು ವಿಜ್ಞಾನಿಗಳು ನಂಬುತ್ತಿದ್ದಾರೆ. ಈ ರೀತಿಯ ಗುಂಪುಗಳನ್ನ ಬೈನರಿ ಸ್ಟಾರ್ ಅಥವಾ ಕೆಲವೊಮ್ಮೆ ವೈಟ್ ಬೈನರಿ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಅಂದ್ರೆ 2 ನಕ್ಷತ್ರಗಳು ಬಹಳ ದೂರದಲ್ಲಿದ್ದರೂ ಪರಸ್ಪರ ಗುರುತ್ವದಿಂದ ಸಂಬಂಧ ಹೊಂದಿರುತ್ತವೆ. ಸ್ಪೆಕ್ಟ್ರಲ್ ವರ್ಗದ ದೃಷ್ಟಿಯಿಂದ ಮಿಜಾರ್ ಒಂದು ಎ ಟೈಪ್ ಬಿಳಿ ನಕ್ಷತ್ರವಾಗಿದ್ದು, ಅದರ ತಾಪಮಾನವು ಸುಮಾರು 9000 ಕೆಲ್ವಿನ್ ಇರುತ್ತದೆ ಮತ್ತು ಆಲ್ಕೋರ್ ಕೂಡ ಎ ಟೈಪ್ ಮುಖ್ಯ ಕ್ರಮದ ಅಂದ್ರೆ ಮೈನ್ ಸೀಕ್ವೆನ್ಸ್ ನಕ್ಷತ್ರವಾಗಿದೆ. ಇವೆರಡು ನಮ್ಮ ಸೂರ್ಯನಿಗಿಂತ ಹೆಚ್ಚು ಬಿಸಿ ಮತ್ತು ಹೆಚ್ಚು ಪ್ರಕಾಶಮಾನವಾಗಿವೆ. ಇವುಗಳೊಳಗೆ ನಡೆಯುವ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆಯಲ್ಲಿ ಹೈಡ್ರೋಜನ್ ಹೀಲಿಯಂ ಆಗಿ ಪರಿವರ್ತಿತವಾಗುತ್ತದೆ. ಇದೇ ಶಕ್ತಿ ಅವುಗಳ ಪ್ರಕಾಶಕ್ಕೆ ಕಾರಣವಾಗಿದೆ. ಸಂಸ್ಕೃತಿಯ ದೃಷ್ಟಿಯಿಂದ ನೋಡಿದ್ರೆ ಈ ವೈಜ್ಞಾನಿಕ ಸಂಗತಿಗಳು ಭಾರತೀಯ ಪರಂಪರೆಯ ಅರ್ಥವನ್ನ ಇನ್ನಷ್ಟು ಆಳವಾಗಿ ವಿವರಿಸುತ್ತವೆ. ಮದುವೆಯ ಸಮಯದಲ್ಲಿ ಅರುಂಧತಿ ವಸಿಷ್ಠರನ್ನ ತೋರಿಸುವುದು ಕೇವಲ ಒಂದು ಆಚರಣೆ ಅಲ್ಲ, ಆದರೆ ಇದು ಒಂದು ಸೂಕ್ಷ್ಮ ವೈಜ್ಞಾನಿಕ ಮತ್ತು ದಾರ್ಶನಿಕ ಸಂಕೇತವೂ ಆಗಿದೆ. ಈ 2 ನಕ್ಷತ್ರಗಳು ದೂರದಲ್ಲಿದ್ದರೂ ಒಂದೇ ಗುರುತ್ವ ಬಂಧದಲ್ಲಿ ಸಮತೋಲನದಿಂದ ಇರುವಂತೆ ದಂಪತಿಗಳು ಕೂಡ ತಮ್ಮ ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡು ಪರಸ್ಪರ ಸಂಬಂಧ, ಸಮನ್ವಯ ಮತ್ತು ಸ್ಥಿರತೆಯೊಂದಿಗೆ ಜೀವನ ಸಾಗಿಸಬೇಕು ಎಂಬ ಸಂದೇಶವನ್ನ ನೀಡುತ್ತದೆ. ಗಾಯ್ಸ್, ಅಂತಿಮವಾಗಿ ಅರುಂಧತಿ ನಕ್ಷತ್ರವು ಒಂದು ಸಣ್ಣ, ಕಡಿಮೆ ಪ್ರಕಾಶಮಾನವಾದ ನಕ್ಷತ್ರವಾಗಿದ್ದರೂ ಅದರ ಹಿಂದೆ ಇರುವ ಖಗೋಳಶಾಸ್ತ್ರದ ಜ್ಞಾನ ಲೈಕ್ ಮಲ್ಟಿಪಲ್ ಸ್ಟಾರ್ ಸಿಸ್ಟಮ್, ಗುರುತ್ವ ಸಂಬಂಧಗಳು, ಸ್ಪೆಕ್ಟ್ರಲ್ ವರ್ಗೀಕರಣ ಮತ್ತು ನಕ್ಷತ್ರಗಳ ಚಲನೆ, ಹೀಗೆ ಇವುಗಳೆಲ್ಲ ಸೇರಿ ಅದನ್ನ ಅತ್ಯಂತ ಮಹತ್ವದ ಅಧ್ಯಯನ ವಿಷಯವಾಗಿಸುತ್ತದೆ.
ಹೀಗಾಗಿ ಅರುಂಧತಿ ನಕ್ಷತ್ರವು ವಿಜ್ಞಾನ ಮತ್ತು ಸಂಸ್ಕೃತಿ ಎರಡರಲ್ಲೂ ಒಂದೇ ಸಮಯದಲ್ಲಿ ಮಹತ್ವ ಹೊಂದಿರುವ ಅಪೂರ್ವ ಉದಾಹರಣೆಯಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.